ದಯಯೇತ್ ಅಂತ ಒಂದು ಪ್ರಯೋಗ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 42ನೇ ಶ್ಲೋಕ. ಯೇಷಾಂ ಸಯೇವ ಭಗವಾನ್ ದಯಯೇತ್ ಅನಂತಃ. ಯಾರಿಗೆ ಈ ಭಗವಂತ ದಯ ತೋರಿಸ್ತಾನೋ ಅವರು ತೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ. ಅವನ ಮಾಯೆಯನ್ನು ತಿಳಿದು ಆ ಮಾಯೆಯನ್ನು ದಾಟ್ತಾರೆ ಅಂತ. ನಾವೆಲ್ಲ ಬೇರೆ ಪ್ರಸಂಗಗಳಾಗಿದ್ದರೆ ದಯೆಯನ್ನು ತೋರುತ್ತಾನೆ, ದಯಾಂ ಪ್ರದರ್ಶಯತಿ ಅಂತ ಪ್ರಯೋಗ ಮಾಡ್ತಿದ್ದೆವು. ಆದರೆ ದಯ, ದಾನ, ಗತಿ, ರಕ್ಷಣ, ಹಿಂಸಾ, ದಾನೇಶು ಅಂತ ಹೀಗೊಂದು ಧಾತುವೇ ಇದೆ. ಭ್ವಾದಿಗಣದಲ್ಲಿ ಬಂದ ಧಾತು. ಈಗ ಅದು ಸಕರ್ಮಕವಾಗಿ ಸೇಟಾಗಿ ಆತ್ಮನೇಯ ಪದಿಯಾಗಿ ಕಾಣಿಸ್ತದೆ, ದಯತೆ ಅಂತ. ಆದರೆ ನಮಗೆ ಆ ಧಾತು ಇಲ್ಲಿ ದಯಯೇತ್ ಪರಸ್ಮೈ ಪದವಾಗಿ ಇಲ್ಲಿ ಬಳಕೆಯಲ್ಲಿದೆ. ಹಾಗೆ ಪರಸ್ಮೈ ಪದವಾಗಿ ಅದು ಬಳಕೆಯಲ್ಲಿದ್ದರೂ ಕೂಡ ಅದರಲ್ಲೇನು ದೋಷ ಇಲ್ಲ ಅಂತ ನಾವು ಅದನ್ನು ತಿಳ್ಕೋಬೇಕು. ಮತ್ತು ಪರಸ್ಮೈ ಪದವಾಗಿಯೂ ಆತ್ಮನೇಯ ಪದವಾಗಿಯೂ ನಾವು ಅದನ್ನು ಅನೇಕ ಬಾರಿ ಬಳಸಬಹುದು ಕೂಡ ನಮ್ಮ ಅವಶ್ಯಕತೆಗೆ ತಕ್ಕಂತೆ. ಮತ್ತು ಅದನ್ನಿಲ್ಲಿ ಸಕರ್ಮಕ ಧಾತು ಅಂತ ಪ್ರಯೋಗ ಮಾಡಿದ್ದಾರೆ. ಯಾಕೆಂದರೆ ದಾನ, ಗತಿ, ಇನ್ನೊಬ್ಬರಿಗೆ ದಾನ ಕೊಡೋದು, ಮತ್ತು ಗತಿ ತಿಳಿಯುವುದು, ರಕ್ಷಿಸುವುದು, ಹಿಂಸಿಸುವುದು, ಮತ್ತು ಆದಾನ ಸ್ವೀಕರಿಸುವುದು ಅಂತ ಹೀಗೆ ಸಕರ್ಮಕ ಅಂತ ತಗೊಂಡಿದ್ದಾರೆ. ಆದರೆ ಇಲ್ಲಿ ದಯಯೇತ್ ಅವರಿಗೆ ದಯೆ ತೋರಿಸ್ತಾನೆ. ಯಾರಿಗೆ ದಯೆ ತೋರಿಸ್ತಾನೋ ಅವರು ಭಗವಂತನ ಮಾಯೆಯನ್ನು ದಾಟ್ತಾರೆ ಅಂತ ಕರ್ಮರಹಿತವಾಗಿ ಪ್ರಯೋಗ ಆದಂತೆ ಕಾಣಿಸ್ತದೆ. ಆದರೆ ಯೇಷಾಮ್ ಅನ್ನುವುದೇ ಅದನ್ನ ಕರ್ಮ ಅಂತಲೂ ನಾವು ತಿಳ್ಕೋಬಹುದು. ಯಾರಿಗೆ ಭಗವಂತ ದಯೆ ತೋರಿಸ್ತಾನೋ ಅಂದರೆ ಯಾರನ್ನು ದಯೆ ತೋರಿಸ್ತಾನೋ ಅಂತಲೇ ಅದಕ್ಕೆ ಅರ್ಥ ನಾವು ಮಾಡ್ಕೊಳ್ಬಹುದು. ಹಾಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ ಅಂತ ಅದನ್ನು ತಿಳಿಬಹುದು ನಾವು. ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ರೇ ಕರ್ಮ ಅಂತ ಏನಿಲ್ಲ. ಮತ್ತು ಪ್ರಥಮ ಈ ಷಷ್ಠಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ರು ಕೂಡ ಅದು ಕರ್ಮ ಅಂತ ಕಾಣಿಸ್ಕೋಬಹುದು. ಅದಕ್ಕೆ ಕೋಶಗಳಲ್ಲಿ ಟು ಆಕ್ಸೆಪ್ಟ್, ಟು ರಿಸೀವ್, ಟು ಆಬ್ಟೇನ್, ಟು ಗೋ, ಟು ಪ್ರೊಟೆಕ್ಟ್, ಟು ಕಿಲ್, ಟು ಹರ್ಟ್, ಟು ಇಂಜೂರ್ ಅಂತ ಹೀಗೆಲ್ಲ ಅರ್ಥಗಳನ್ನು ಹೇಳಿದ್ದಾರೆ. ದಾನ ಕೊಡುವುದು, ಮತ್ತು ತಿಳಿಯುವುದು, ಮತ್ತು ಪಾಲಿಸುವುದು, ರಕ್ಷಿಸುವುದು, ಕೊಂದು ಹಾಕುವುದು, ದುಃಖ ಕೊಡುವುದು, ಹೀಗೆಲ್ಲ ಅರ್ಥಗಳನ್ನು ಹೇಳಿದ್ದಾರೆ. ನೇರವಾಗಿ ಅಲ್ಲಿ ದಯೆ ತೋರಿಸುವುದು ಅನ್ನೋ ಅರ್ಥ ಕಾಣಿಸೋದಿಲ್ಲ. ಆದರೆ ರಕ್ಷಣಾ ಅಂತ ಒಂದು ಅರ್ಥ ಇದೆಯಲ್ಲ, ಆ ರಕ್ಷಣಾ ಅನ್ನೋ ಅರ್ಥದಿಂದಲೇ ದಯೆ ತೋರಿಸುವುದು ಅನ್ನುವಂಥ ಅರ್ಥವೂ ಕೂಡ ಸಂಗ್ರಹಿತ ಆಗ್ತದೆ. ಆದ್ದರಿಂದ ನಾವು ನಮ್ಮ ವ್ಯವಹಾರದಲ್ಲಿ ಗುರುಹು ಶಿಷ್ಯಂ ದಯತೆ ಅಥವಾ ದಯತಿ, ಶಿಷ್ಯಸ್ಯ ದಯತಿ ಹೀಗೆಲ್ಲ ಮಾತಾ ಶಿಶವೇ ಅಥವಾ ಶಿಷ್ಯಸ್ಯ, ಶಿಶುಂ ಶಿಶೋಹ ದಯತಿ ಅಥವಾ ದಯತೆ ಹೀಗೆಲ್ಲ ಪ್ರಯೋಗ ಮಾಡಬಹುದು. ಪ್ರಯೋಗ ಮಾಡಿ ಅದನ್ನು ಬಳಕೆಯಲ್ಲಿ ತರಬಹುದು. ಹೆಚ್ಚು ಈ ಥರ ಬಳಕೆ ನಮಗೆ ಕಂಡು ಬರೋದಿಲ್ಲ. ಆದರೆ ಬಳಕೆಯಲ್ಲಿ ತರಬಹುದಾದಂಥ ಒಂದು ಪ್ರಯೋಗ ಅಂತ ನಾವು ಇದನ್ನು ಗಮನಿಸಬೇಕು.